ಹೆಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋನಲ್ಲಿ ನಾವು ಗೋವಾ ಟ್ರಿಪ್ನ ಒಂದು ಸೂಪರ್ ಎಕ್ಸ್ಪೀರಿಯನ್ಸ್ ತೋರ್ಸಕ್ಕೆ ಬಂದಿದ್ದೀವಿ. ಗೋವಾ ಅಂದರೆ ಬೀಚ್ ಪಾರ್ಟಿ ನೆನಪಾಗೋದು ಸಹಜ. ಅದ್ರ ಜೊತೆಗೆ ಫ್ಲೋಟಿಂಗ್ ಕಸಿನೋ ಅನುಭವನೂ ಒಂದ್ಸತಿ ಮಾಡ್ಬೋದು, ಬಟ್ ಅದೇ ಹ್ಯಾಬಿಟ್ ಆಗಬಾರ್ದು. ಸೊ ಬನ್ನಿ, ಜಾಸ್ತಿ ಡ್ರ್ಯಾಗ್ ಮಾಡದೆ ಕಸಿನೋ ಬಗ್ಗೆ ಡೀಟೇಲ್ಸ್ ನೋಡೋಣ. ನಾವಿವಾಗ ಬಂದಿರೋದು ಬಿಗ್ ಡ್ಯಾಡಿ ಕಸಿನೋ. ಇದು ಏಷ್ಯಾದಲ್ಲಿ ತುಂಬಾ ಫೇಮಸ್ ಆಗಿರೋ ಒಂದು ಫ್ಲೋಟಿಂಗ್ ಕಸಿನೋ ಆಗಿದೆ. ಇಲ್ಲಿ ಶೋರ್ನಿಂದ ಚಿಕ್ಕ ಬೋಟಲ್ಲಿ ಒಳಗಡೆ ಹೋಗೋದೇ ಒಂದು ಅದ್ಭುತ ಅನುಭವ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಂಡಲ್ಲಿ ಟಿಕೆಟ್ಸ್ನೆಲ್ಲ ಹೇಗೆ ಬುಕ್ ಮಾಡ್ಕೋಬೇಕು, ಎಷ್ಟು ಫ್ಲೋರ್ಸ್ ಇದಾವೆ, ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋ ಡೀಟೇಲ್ಸ್ನ ಶೇರ್ ಮಾಡ್ತೀವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ ಲೈಟು, ಮ್ಯೂಸಿಕ್ಕು, ಎಲಿಗೆಂಟ್ ಇಂಟೀರಿಯರು, ಹಾಗೆ ರಾಯಲ್ ವೈಬ್ ಕೊಡುತ್ತೆ. ಈ ಕಸಿನೋದ ಎಂಟ್ರಿ ಫೀಸು ಹಾಗೆ ಟಿಕೆಟ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ನಾವು ಆಕ್ಚುಲಿ ಪ್ಯಾಕೇಜ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಡೇ ಪ್ಯಾಕೇಜಸ್, ರೆಗ್ಯುಲರ್ ಪ್ಯಾಕೇಜು, ಪ್ರೀಮಿಯಂ, VIP ಅಂತ. ಸೊ ಈ ಪ್ಯಾಕೇಜಸ್ ಅಲ್ಲಿ ಕಾಮನ್ ಆಗಿ ಎಂಟ್ರಿ, ಹಾಗೆ ಬಫೆಟ್ ಡಿನ್ನರು, ಡ್ರಿಂಕ್ಸ್, ಲೈವ್ ಎಂಟರ್ಟೈನ್ಮೆಂಟ್, ₹1000 ಪ್ರಮೋಷನಲ್ ವೋಚರ್ ಅಂತ ಕೊಟ್ಟಿರ್ತಾರೆ. ನಮ್ಮ ಗೇಮ್ಸ್ಗೆ ಯೂಸ್ ಮಾಡ್ಕೋಬಹುದು ಅದನ್ನ. ಗೇಮಿಂಗ್ ನ ಟ್ರೈ ಮಾಡಿ, ಆದ್ರೆ ಅದಕ್ಕೆ ಅಡಿಕ್ಟ್ ಆಗಬೇಡಿ. ಯಾಕಂದ್ರೆ ಒಂದು ಕ್ಷಣದ ಥ್ರಿಲ್ಲು, ಒಂದು ಗೆಲುವಿನ ಖುಷಿ ಅದೇ ನಿಧಾನವಾಗಿ ಅಭ್ಯಾಸ ಆಗಿಬಿಟ್ರೆ ಗೇಮಿಂಗ್ ಒಳ್ಳೆ ಅಭ್ಯಾಸ ಅಲ್ಲ, ಅದು ಎಂಟರ್ಟೈನ್ಮೆಂಟಿಗೆ ಮಾತ್ರ ಆಗಿರಬೇಕು. ಗೆಲುವು ಕ್ಷಣಿಕ, ಆದರೆ ನಷ್ಟ, ಪಶ್ಚಾತ್ತಾಪ ದೀರ್ಘಕಾಲ. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಹಣಕ್ಕಿಂತ ಸಮಯ ಅಮೂಲ್ಯ, ಗೇಮ್ಗಿಂತ ಜೀವನ ಮುಖ್ಯ. ಎಲ್ಲನೂ ನಿಯಂತ್ರಣದಲ್ಲಿದ್ದರೆ ಗೇಮಿಂಗ್ ಒಂದು ಒಳ್ಳೆ ಅನುಭವ ಆಗುತ್ತೆ. ನಿಯಂತ್ರಣ ತಪ್ಪು, ಅದೇ ಅಪಾಯ ಆಗುತ್ತೆ. ಸೊ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಆದರೆ ಅದಕ್ಕೆ ಅಡಿಕ್ಟ್ ಆಗಬೇಡಿ ಅನ್ನೋದೇ ನಮ್ಮ ಮೆಸೇಜು. ಯಾಕಂದರೆ ರಿಯಲ್ ಗೇಮು ನಮ್ಮ ಜೀವನದಲ್ಲಿದೆ, ಕಸಿನೋ ಟೇಬಲ್ ಅಲ್ಲಲ್ಲ ಅಲ್ವಾ? ಲೆಕ್ಚರ್ ಏನು ಕೊಡ್ತಿಲ್ಲ, ಜಸ್ಟ್ ಸ್ಮಾಲ್ ರಿಮೈಂಡರ್ ಅಷ್ಟೇ. ಸೊ ನಾವು ಹೋಗಿದ್ದ ದಿನ ಅಲ್ಲಿ ಒಂದು 3 ಜನದ್ದು ಬರ್ತಡೇ ಇತ್ತು. ಅವ್ರಿಗೆ ನೋಡಿ ಹೇಗೆ ವಿಶ್ ಮಾಡಿದ್ರು ಇಲ್ಲಿ ಅಂತ. ಇದು ನಾವು ಡೆತ್ ಏರಿಯಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಲಾಸ್ಟ್ ಫ್ಲೋರಿಗೆ ಹೋದಾಗ ಅಲ್ಲಿ ಮೂವಿ ಸ್ಕಿಟ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತು. ಬರೀ ಡ್ಯಾನ್ಸು ಆಮೇಲೆ ಲೈವ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರೋ ನಮಗೆ ಇಲ್ಲಿ ಹೋದ ತಕ್ಷಣ ಒಂಥರ ಏನೋ ಬೇರೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಫೇಮಸ್ ಮೂವಿ ಸೀನ್ಸು, ಎಕ್ಸ್ಪ್ರೆಷನ್ಸು, ಡೈಲಾಗ್ಸು, ಪ್ರತಿ ಸ್ಕಿಟ್ ಕೂಡ ಒಂದು ಆಡಿಯನ್ಸ್ನ ಕನೆಕ್ಟ್ ಮಾಡ್ತಾ ಇತ್ತು. ಕೆಲವು ಸೀನ್ಸ್ ನೋಡಿದ್ರೆ ತುಂಬಾ ನಗು ಬರ್ತಾ ಇತ್ತು, ಕೆಲವು ಮೂಮೆಂಟ್ಸ್ ಎಮೋಷನ್ ಟಚ್ ಮಾಡ್ತಾ ಇದ್ವು. ಸೊ ಈ ಕಸಿನೋ ಟಿಕೆಟ್ಸ್ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ನೋಡೋದಾದರೆ ನಮಗೆ ಆನ್ಲೈನು, ಆಫ್ಲೈನ್ 2 ಆಪ್ಷನ್ ಇರುತ್ತೆ. ಸೊ ಆನ್ಲೈನಿಂದ ಆದರೆ ನಾವು ಅಫಿಷಿಯಲ್ ವೆಬ್ಸೈಟ್ bigdaddy.in ಅಂತ ಮಾಡ್ಕೋಬೋದು. ಇಲ್ಲ ಅಂದರೆ ಬೇರೆ ಬೇರೆ ಟ್ರಾವೆಲ್ ವೆಬ್ಸೈಟ್ಸು ಇರುತ್ತೆ ಬುಕ್ ಮಾಡ್ಕೊಳ್ಳೋಕ್ಕೆ. ಸಪೋಸ್ ನೀವೇನಾದರೂ ಆಫ್ಲೈನಿಂದ ಟಿಕೆಟ್ ತೊಗೋಬೇಕು ಅಂತ ಅನ್ನೋದಾದರೆ ನೀವು ರಿಸೆಪ್ಷನಲ್ಲೇ ಕಲೆಕ್ಟ್ ಮಾಡ್ಕೋಬೋದು. ಆದರೆ ಅವರು ಡಿಸ್ಕೌಂಟ್ಸ್ ಏನೂ ಕೊಡೋಲ್ಲ, ಎಷ್ಟಿರುತ್ತೋ ಪ್ರೈಸ್ ಅಷ್ಟೇ ಕೊಟ್ಟು ತೊಗೋಬೇಕಾಗತ್ತೆ. ಸೊ ನಾವಿಲ್ಲಿ ಪ್ಯಾಕೇಜಿದ್ದು ಪ್ರೈಸ್ ನೋಡೋದಾದರೆ ಡೇ ಪ್ಯಾಕೇಜ್ ಬಂದುಬಿಟ್ಟು 2500 ಸ್ಟಾರ್ಟ್ ಆಗುತ್ತೆ. ರೆಗ್ಯುಲರ್ ಆ್ಯಂಡ್ ಪ್ರೀಮಿಯಂ ಪ್ಯಾಕೇಜಸ್ ಬಂದು 3500ಇಂದ ನಮಗೆ 6500ವರೆಗೂ ಬರುತ್ತೆ ಪರ್ ಪರ್ಸನ್ನು. ಹಾಗೆ VIP ಟಿಕೆಟ್ಸ್ನ ನೋಡೋದಾದರೆ ನೀವು 7500ಇಂದ 10,000ವರೆಗೂ ಇದೆ ಪರ್ ಪರ್ಸನ್. ಆ್ಯಕ್ಚುಲಿ ಒನ್ ಥಿಂಗ್ ಹೇಳಬೇಕು ಅಂದರೆ ನಾವು ಕಸಿನೋ ಒಳಗಡೆ ಕಾಲಿದ ತಕ್ಷಣ ಹೊರಗಡೆ ಜಗತ್ತು ಒಂದು ಕ್ಷಣಕ್ಕೆ ದೂರ ಆಗ್ತಾ ಹೋಯಿತು ಅನ್ನಿಸ್ತು. ಸೊ ಲೈಟ್ಸ್ ಎಲ್ಲ ಮಿಂಚ್ತಾ ಇದ್ವು, ಮ್ಯೂಸಿಕ್ ನಿಧಾನವಾಗಿ ಮನಸ್ಸನ್ನು ಕೊಡ್ತಾ ಇತ್ತು.
ಎಲ್ಲರೂ ತಮ್ಮ ಕ್ಷಣನ ಎಂಜಾಯ್ ಮಾಡ್ತಾಯಿದ್ರು ಅಲ್ಲಿ. ನಾವು ಫಸ್ಟು ಒಳಗಡೆ ಹೋದ ತಕ್ಷಣ ಟೇಬಲ್ ಹತ್ರ ಕುತ್ಕೊಂಡು ಎಲ್ಲರೂ ನೋಡ್ತಾ ಇದ್ವಿ ಸುತ್ತಲೂ ಏನಾಗ್ತಿದೆ ಇಲ್ಲಿ ಅಂತ. ಪ್ರತಿ ಟೇಬಲ್ನಲ್ಲೂ ಒಂದು ಎಕ್ಸೈಟ್ಮೆಂಟ್ ಇತ್ತು, ಪ್ರತಿ ಮುಕ್ಕಲ್ಲೂ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ನಾವು ಬಿಗ್ನೆಸ್ ಆಗಿರೋದ್ರಿಂದ ನಾವು ಒಂದೆರಡು ಗೇಮ್ಸ್ನ ಟ್ರೈ ಮಾಡಿದ್ವಿ. ರೂಲ್ಸ್ ಎಲ್ಲ ಸಿಂಪಲ್ ಆಗಿತ್ತು, ಆದರೆ ಥ್ರಿಲ್ ಮಾತ್ರ ಸೂಪರ್ ಆಗಿತ್ತು. ಒಂದು ಸತಿ ಗೆಲುವಿನ ಖುಷಿ, ಮತ್ತೊಂದು ಸತಿ ಸೋಲಿನ ನಗು. ಆ ಕ್ಷಣದಲ್ಲಿ ಸ್ಟ್ರೆಸ್ ಅನ್ನೋದೇ ಏನೂ ಇರಲಿಲ್ಲ ಅನ್ನಿಸ್ತು. ಹಾಗೆ ಫುಡ್ ಆ್ಯಂಡ್ ಡ್ರಿಂಕ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ಬಫೆಟ್ ಡಿನ್ನರ್ ಇರುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ದು ಕೌಂಟರ್ ಸಪ್ರೇಟಾಗಿ ಇರುತ್ತೆ. ಅನ್ಲಿಮಿಟೆಡ್ ಲೈವ್ ಕೌಂಟರ್ ಇರುತ್ತೆ ಚಾಟ್ಸ್ದು. ಹಾಗೆ ಅನ್ಲಿಮಿಟೆಡ್ ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ. ಕೆಲವೊಂದು ಪ್ಯಾಕೇಜಸಲ್ಲಿ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಕೂಡ ಅನ್ಲಿಮಿಟೆಡ್ ಇರುತ್ತೆ. ಇನ್ನು ಎಂಟರ್ಟೈನ್ಮೆಂಟ್ ವೈಸ್ ನೋಡೋದಾದರೆ ಇಲ್ಲಿ ಲೈವ್ ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, DJ ಹಾಗೆ ಪಾರ್ಟಿ ವೈಬ್ಸ್ ಕೊಡುತ್ತೆ. ರಿವರ್ ಆ್ಯಂಡ್ ನೈಟ್ ವ್ಯೂ ಇರುತ್ತೆ, ಲಾಂಜ್ ಆಕ್ಸಸ್ಸು, ಸೀಟಿಂಗ್ ಏರಿಯಾಸ್ ಎಲ್ಲ ಇರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು. ಸೊ ಈ ಗೇಮ್ಸ್ ಮಧ್ಯೆನೇ ನಾವು ಬಫೆಟ್ ಕಡೆ ಕೂಡ ಹೋದ್ವಿ. ಸೊ ಅಲ್ಲಿ ಹಾಟ್ ಫುಡ್ನ, ಟೇಸ್ಟ್ ಡಿಶಸ್ನ ಟ್ರೈ ಮಾಡ್ತಾ ಅಲ್ಲೇ ಕುಳಿತು ಮಾತುಕತೆ, ನಗೋದು, ಮೆಮೊರೀಸ್ ಕ್ರಿಯೇಟ್ ಮಾಡ್ಬೋದು ನಾವು ಫ್ರೆಂಡ್ಸ್ ಜೊತೆಗೆ. ಸೊ ಮತ್ತೆ ಅಲ್ಲಿ ಲೈವ್ ಮ್ಯೂಸಿಕ್ಕು ಹಾಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸು ಎಲ್ಲ ಸ್ಟಾರ್ಟ್ ಆದ ತಕ್ಷಣ ಕೈ ತಟ್ಟಿ ಎಂಜಾಯ್ ಮಾಡಿದ್ವಿ. ಸೊ ಆಮೇಲೆ ನಾವು ಡೆಕ್ ಸೈಡ್ಗೆ ಬಂದಾಗ ಮಾಂಡವಿ ನದಿ, ನೈಟ್ ಲೈಟ್ಸು, ಸಿಟಿ ರಿಫ್ಲೆಕ್ಷನ್ನು, ಆ ವೀವ್ ನೋಡಿದ್ರೆ ಟೈಮ್ ನಿಂತ ಹಾಗೆ ಅನ್ನಿಸ್ತು. ಸೊ ಆ ಕ್ಷಣದಲ್ಲಿ ನಮಗೆ ಅರ್ಥ ಆಯಿತು, ಕಸಿನೋ ಎಂಜಾಯ್ಮೆಂಟ್ ಅಂದರೆ ಬರೀ ಮನಿ ಅಲ್ಲ, ಆ ಎಕ್ಸ್ಪೀರಿಯೆನ್ಸು, ಆ ವೈಬ್ಸು, ಆ ಮೆಮೊರೀಸು, ವಾಹ್. ಸೊ ಅಲ್ಲಿ ನಾವು ಆಡಿದ್ದು ಗೇಮ್ಸ್ ಅಲ್ಲ, ನಾವು ಕಲೆಕ್ಟ್ ಮಾಡಿದ್ದು ಮೂಮೆಂಟ್ಸ್. ಬಿಕಾಸ್ ರಿಯಲ್ ಹ್ಯಾಪಿನೆಸ್ ಇಸ್ ಬಿಯಾಂಡ್ ದ ಗೇಮ್ಸ್. ಕರೆಕ್ಟ್ ಅಲ್ವಾ? क्या सोचा था? मामूली इंस्पेक्टर है, डराएंगे डर जाएगा कि मेरी एक आवाज पर ये तेरा क्या करेंगे? अभी के अभी मुझे छू, अभी तो ये लोग तुझे काट डालेंगे. अभी के अभी माझी सटक लिए बाजीगर में बाजीगर. स्वागत से करेंगे सबका स्वागत. मेरे करण अर्जुन आएंगे, जमीन की छाती फाड़ के आएंगे, आसमान का सीना चीर के आएंगे. ಸೊ ನೀವೇನಾದರೂ ನಿಮ್ಮ ಗೋವಾ ಟ್ರಿಪ್ನ ಮೆಮೊರೇಬಲ್ ಆಗಿ ಉಳಿಸ್ಕೋಬೇಕು ಅಂತಂದರೆ ಕಸಿನೋ ಎಕ್ಸ್ಪೀರಿಯೆನ್ಸ್ನ ಖಂಡಿತ ಟ್ರೈ ಮಾಡಿ. ಇಲ್ಲಿ ಕಪಲ್ಸು, ಫ್ರೆಂಡ್ಸ್ ಗ್ಯಾಂಗು ಹಾಗೆ ನೈಟ್ ಲೈಫ್ನ ಯಾರೆಲ್ಲ ಇಷ್ಟಪಡ್ತಾರೋ ಅವ್ರಿಗೆ ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. मेरा है और मैं इस गांव का जयकार जिगरे. झुकेगा नहीं. सार टॉन तो फिर से भाग गया. अच्छा काला. ये राजू मेरा चश्मा किधर है? ಹಾಗೆ ಈ ಕಸಿನೋದಲ್ಲಿ ಒಟ್ಟು 3 ಫ್ಲೋರ್ಸ್ ಇರುತ್ತೆ. ಗೇಮಿಂಗ್ ಫ್ಲೋರು, ಫುಡ್ ಆ್ಯಂಡ್ ಡ್ರಿಂಕ್ಸು ಹಾಗೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅದರ್ ಫೆಸಿಲಿಟೀಸ್ಗೆ. ಸೊ ಗೇಮಿಂಗ್ ಫ್ಲೋರ್ಗೆ ಎಂಟರ್ ಆಗಬೇಕಂದ್ರೆ ಮಿನಿಮಮ್ 21 ಇಯರ್ಸ್ ಆಗಿರಬೇಕು. ಸೊ ಟಿಕೆಟ್ ಬುಕ್ ಮಾಡುವಾಗ ID ಪ್ರೂಫ್ನ ಮ್ಯಾಂಡೇಟರಿಯಾಗಿ ಕೊಡಬೇಕು. तेरी हंसी की बेपरवाह गुस्ताखियां, तेरी जुल्फों की लहराती अंगड़ाइयां नहीं भूलूंगा मैं, जब तक है जान, जब तक है जान. ಈ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ನಾವು ಡೇ 2ನ ಪ್ಯಾಪ್ ಮಾಡ್ತಾ ಇದ್ದೀವಿ. ಹೋಪ್ ನಿಮಗೂ ಈ ಎಕ್ಸ್ಪೀರಿಯನ್ಸ್ ಇಷ್ಟ ಆಯಿತು ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್. ಗೋವಾದ ಪ್ಲೇಸಸ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡಲಿಕ್ಕಿದೆ. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.